ರಾಜ್ಯ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಸಮನ್ವಯತೆ ತರಲು ಹೈಕಮಾಂಡ್ ಮುಂದಾಗಿದೆ. ರಾಜ್ಯದ ಬಣ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಲು ಆ ಹುದ್ದೆ ತುಂಬಲು ಮುಂದಾಗಿದೆ ಹೈಕಮಾಂಡ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಬ್ಬರನ್ನ ಆ ಸ್ಥಾನಕ್ಕೆ ಕೂರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಆದಷ್ಟು ಶೀಘ್ರದಲ್ಲಿ ಆ ಸ್ಥಾನ ತುಂಬೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹಾಗಾದ್ರೆ ಆ ಸ್ಥಾನಕ್ಕೆ ಅಷ್ಟೊಂದು ಪವರ್ ಇದೆಯಾ? ರಾಜ್ಯ ಬಿಜೆಪಿ ಅಧ್ಯಕ್ಷರಷ್ಟೇ ಪವರ್ ಇರೋ ಸ್ಥಾನ ಅದು. ಹಾಗಾದ್ರೆ ಯಾವುದು ಆ ಸ್ಥಾನ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಇನ್ಸೈಡ್ ಪಾಲಿಟಿಕ್ಸ್ ಕಂಪ್ಲೀಟ್ ರಿಪೋರ್ಟ್. ಇದು ಈಗ ರಾಜ್ಯ ಬಿಜೆಪಿಯಲ್ಲಿ ಆಗಲೇಬೇಕಾದ ಕೆಲಸ. ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಹುದ್ದೆ ಅದು. ರಾಜೇಶ್ ರಾಜೀನಾಮೆ ಬಳಿಕ ತೆರವಾಗಿತ್ತು ಹುದ್ದೆ. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಸ್ಥಾನ ತೆರವಾಗಿತ್ತು. ಆ ಸ್ಥಾನ ತೆರವಾದ ಬಳಿಕವೇ ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ಉಲ್ಬಣಗೊಂಡಿತು. 4 ಬಣ ಆಗಿರುವ ರಾಜ್ಯ ಬಿಜೆಪಿ. ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆಗೂ ಮುನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನೇಮಕ ಮಾಡಲಾಗುತ್ತೆ. ಆ ಮುಖೇನ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೂ ಬ್ರೇಕ್ ಹಾಕಲಾಗುತ್ತೆ. ವಿಜೇಂದ್ರ ಓವರ್ ಸ್ಪೀಡ್ಗೂ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡಿದೆ ಹೈಕಮಾಂಡ್. ಆ ಹುದ್ದೆಗೆ ಯಾರನ್ನ ನೇಮಕ ಮಾಡ್ತಾರೆ ಅನ್ನೋದು ಮಾತ್ರ ಈಗ ಸಸ್ಪೆನ್ಸ್. ನೋಡಿ, ಗಮನಿಸ್ತಾ ಇದ್ದೀವಿ, ರಾಜ್ಯ ಬಿಜೆಪಿಯಲ್ಲಿ 4 ಬಣಗಳಾಗಿದ್ದಾವೆ. ಒಂದಲ್ಲ ಎರಡಲ್ಲ 4 ಬಣಗಳಾಗಿದ್ದಾವೆ. ಇದರಿಂದ ಏನಾಗ್ತಾ ಇದೆ, ಬಿಜೆಪಿಯಲ್ಲಿ ಸತತವಾಗಿ ಸೋಲು, ಅವಮಾನ, ಮುಜುಗರ, ಬಣ ಬಡಿದಾಟ ಇದೆಲ್ಲವೂ ಕೂಡ ಸೃಷ್ಟಿಯಾಗಿರುವುದು. ಹಾಗಾಗಿನೇ ಈಗ ಒಂದು ಹುದ್ದೆಯನ್ನ ಫಿಲ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ನಡುವೆ ಸಮನ್ವಯತೆ ಇಲ್ಲ ರಾಜ್ಯದಲ್ಲಿ. ಹಾಗಾಗಿ ಸಮನ್ವಯತೆ ತರೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿರೋದು, ರಾಜ್ಯದ ಬಣ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಬೇಕು ಅಂತ ಅಂದ್ರೆ ಒಂದು ಹುದ್ದೆಯನ್ನ ತುಂಬಬೇಕು. ಆ ರೀತಿಯಾಗಿ ಮಾಡಿದ್ರೆ, ಆ ಪವರ್ಫುಲ್ ಇರುವಂತ ಸ್ಥಾನವನ್ನ ಫಿಲ್ ಮಾಡಿದ್ರೆ ರಾಜ್ಯದ ಬಿಜೆಪಿಯಲ್ಲಿ ಆಗ್ತಾ ಇರುವಂತ ಬಣ ಬಡಿದಾಟ ಸೈಲೆಂಟ್ ಆಗುತ್ತೆ, ಬ್ರೇಕ್ ಬೀಳುತ್ತೆ. ಅದಕ್ಕೆ ಆ ಸ್ಥಾನ ಬೇರೆ ಯಾವುದೂ ಅಲ್ಲ, ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಹುದ್ದೆ. ರಾಜೇಶ್ ಅವರು ಮೊದಲು ಸಂಘಟನಾ ಕಾರ್ಯದರ್ಶಿ ಆಗಿದ್ರು. ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಾದ ನಂತರ ತೆರವಾಗಿತ್ತು ಆ ಒಂದು ಸ್ಥಾನ. ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಸ್ಥಾನ ತೆರವಾಗಿತ್ತು. ಆ ಸ್ಥಾನ ತೆರವಾದ ಬಳಿಕವೇ ರಾಜ್ಯ ಬಿಜೆಪಿಯಲ್ಲಿ ಬಣ ಪಾಲಿಟಿಕ್ಸ್ ಉಲ್ಬಣಗೊಂಡಿದೆ. 4 ಬಣ ಆಗಿರುವ ರಾಜ್ಯ ಬಿಜೆಪಿ. ಹೀಗಾಗಿ ಪದಾಧಿಕಾರಿಗಳ ಬದಲಾವಣೆಗೂ ಮುನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಯನ್ನ ನೇಮಕ ಮಾಡಲಾಗುತ್ತೆ. ಆ ಮುಖೇನ ರಾಜ್ಯ ಬಿಜೆಪಿ ಬಣ ಬಡಿದಾಟಕ್ಕೂ ಬ್ರೇಕ್ ಹಾಕದಂಗಾಗುತ್ತೆ. ವಿಜೇಂದ್ರ ಓವರ್ ಸ್ಪೀಡ್ಗೂ ಬ್ರೇಕ್ ಹಾಕುವುದಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಆ ಹುದ್ದೆಗೆ ಯಾರನ್ನ ನೇಮಕ ಮಾಡ್ತಾರೆ ಅನ್ನೋದು ಮಾತ್ರ ಈಗ ಇರುವಂತ ಪ್ರಶ್ನೆ.